ಸೊ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಆಲ್ರೆಡಿ ರಿಸಲ್ಟ್ ಬಂದಿದೆ. ಯಾವ್ದಪ್ಪ ಅಂದ್ರೆ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಏನ್ ಎಕ್ಸಾಮ್ ಬರ್ದಿರಿ, ಸೊ ಅದ್ರದ್ದು ನಿನ್ನೆ ರಿಸಲ್ಟ್ ಬಿಟ್ಟಿದಾನ. ಸೊ 31/12 ಅಂದ್ರೆ ಡಿಸೆಂಬರ್ 31ನೇ ತಾರೀಕು ನಿನ್ನೆ ಎಕ್ಸಾಮ್ ರಿಸಲ್ಟ್ ಬಂದೈತೆ. ಎಷ್ಟು ಕಟ್ ಆಫ್ ಐತಿ, ಅದಾದಂತ್ರ ಹೆಂಗ್ ಚೆಕ್ ಮಾಡೋದ, ಸೊ ಎಲ್ಲಾನು ಕೂಡ ಏನಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಇವಾಗ ರಿಸಲ್ಟ್ ಬಂತು, ಎಲ್ಲರೂ ಕ್ವಾಲಿಫೈ ಆದವ್ರದ್ದು ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಫಿಸಿಕಲ್ ಇರುತ್ತೆ, ಆಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಎಸ್, ನೋಡ್ರಿ, ಆಲ್ರೆಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಲ್ಲಿ ನಾನು ಹೇಳ್ಕೊಂತ ಹೋಗ್ತೀನಿ. ಸೊ ಏನೇನಾಗಿದ್ದೆವು ಏನೇನಿಲ್ಲ ಅಂತಂದ್ ಹೇಳ್ಬಿಟ್ಟು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಟ್ ಆಫ್ ಎಷ್ಟು ನಿಂತೈತಿ, ಸೊ ಹುಡುಗರಿಗೆ ಎಷ್ಟೈತೆ, ಹುಡುಗಿರಿಗೆ ಎಷ್ಟೈತೆ, ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು, ಹೆಂಗ್ ಚೆಕ್ ಮಾಡ್ಬೇಕು. ಸೊ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಎಕ್ಸಾಮ್ ಯಾವಾಗ ಯಾವಾಗ ನಡೆಯುತ್ತೆ ಅಂತ ಕೊಟ್ಟಿದ್ದಾನ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಎಷ್ಟೆಷ್ಟು ಕಟ್ ಆಫ್ ನಿಲ್ಸಿದಾನ ಅಂತಂದ್ ಹೇಳ್ಬಿಟ್ಟು. ಸೊ ಇದ್ರ ಪ್ರಕಾರ ನೋಡಿದ್ರೆ ನೋಡ್ರಿ, ಜನರಲ್ ದವ್ರಿಗೆ 35, SC ST 30, OBC EWS 30 ಅಂತ ಹೇಳಿದ್ದ, ಎಕ್ಸ್ ಸರ್ವಿಸ್ ಮನ್ 25 ಅಂತಂದ್ ಹೇಳಿದ ಮಿನಿಮಮ್ ಕ್ವಾಲಿಫಿಕೇಶನ್ ಆಗಕ್ಕಿದು. ಬಟ್ ಆದ್ರೆ ಸೊ ಟೋಟಲ್ ಎಷ್ಟು ಜನ ಸೆಲೆಕ್ಷನ್ ಆಗಿದಾರು, ಏನೇನಿಲ್ಲ ಅಂತಂದೇಳಿ ಹುಡುಗರು ಒಳಗಡೆ ನೋಡ್ರಿ. ಸೊ ಟೋಟಲ್ ಎಷ್ಟು ಪೋಸ್ಟ್ ಇದಾವ, 7547 ಇಷ್ಟು ಪೋಸ್ಟ್ ಇದಾವ. ಇಷ್ಟು ಪೋಸ್ಟ್ಗೆ ಎಷ್ಟು ಜನ ಸೆಲೆಕ್ಷನ್ ಆಗ್ಯಾರಪ್ಪ ಅಂದ್ರ ಟೋಟಲ್ 86,000 ಜನ ಸೆಲೆಕ್ಷನ್ ಆಗಿದಾರೆ. ಎಷ್ಟು ಜನ? 86,049 ಜನ. ಸೊ ತುಂಬಾ ಜನ ಏನಂತಂದ್ ಹೇಳಿದ್ರೆ ಫಿಸಿಕಲ್ ದಾಗ ಹೋಗ್ತಾರೆ, ಟೆನ್ಷನ್ ತಗೊಳಕ್ ಹೋಗ್ಬಿಡ್ರಿ. ಫಿಸಿಕಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಟಫ್ ಇರ್ತೈತಿ ಅದ್ರ ಬಗ್ಗೆ ಟೆನ್ಷನ್ ತಗೊಳಕ್ ಹೋಗ್ಬಿಡ್ರಿ. SC ಒಳಗಡೆ ಹುಡುಗರು ಒಳಗಡೆ ನೋಡ್ರಿ ಎಷ್ಟು ಜನ ಸೆಲೆಕ್ಷನ್ ಆಗಿದಾರ, 86,000 ಜನ ಸೆಲೆಕ್ಷನ್ ಆಗ್ಯಾರ. ಸಾರಿ, 8,604 ಜನ ಸೆಲೆಕ್ಷನ್ ಆಗ್ಯಾರ. ST ಒಳಗಡೆ 2,900 ಜನ. OBC ಒಳಗಡೆ ಎಷ್ಟಂತಪ್ಪ ಅಂತಂದ ಹೇಳಿದ್ರೆ 3,096 ಜನ. EWS ಒಳಗಡೆ 5,856 ಜನ. ಆಮೇಲೆ ಜನರಲ್ ಒಳಗಡೆ ನೋಡ್ರಿ 32,000 ಜನ. ಯಾರು ಜನರಲ್ ಹಾಕಿದಿರಿ 32,000 ಜನ. ಟೋಟಲ್ 53,000. ಅಂದ್ರೆ ಇದು ಹೆಂಗ್ ಬರಪ್ಪ ಅಂತಂದ್ರೆ ಕೆಟಗರಿ ವೈಸ್ ಬರುತ್ತೆ. ನಿಮ್ದು ಸ್ಕೋರ್ ಚೆನ್ನಾಗಿತ್ತು ಅಂತಂದ ಹೇಳಿದ್ರೆ SC ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರ್ಬೋದು, EWS ನಿಮ್ದು ಆರಾಮಾಗಿ ಸೆಲೆಕ್ಷನ್ ಆಗೋ ಚಾನ್ಸಸ್ ಐತೆ. ಬಟ್ ಅದ್ರ ಜನರಲ್ ಒಂದ್ ಸ್ವಲ್ಪ ಏನಪ್ಪಾ ಅಂತಂದ ಹೇಳಿದ್ರೆ ಟಫ್ ಐತೆ. ನೀವು ಹೆಂಗ್ ಫಿಸಿಕಲ್ ಮಾರ್ಕ್ಸ್ ಹೆಂಗ್ ತೆಗಿತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಫಿಸಿಕಲ್ ಎಲ್ಲ ಕ್ಲಿಯರ್ ಮಾಡ್ಕೊಬೇಕು. ನೆಕ್ಸ್ಟ್ ಹುಡುಗಿರ್ ನೋಡ್ರಿ, ಸೊ ಎಷ್ಟು 5,148 ಜನ SC ಒಳಗಡೆ, 1,800 ಜನ ST ಒಳಗಡೆ, 1,704 OBC ಒಳಗಡೆ, 3,216 EWS ಒಳಗಡೆ, 18,000 ಜನ ಏನಂತಂದ ಹೇಳಿದ್ರೆ ಜನರಲ್ ಒಳಗಡೆ. ಟೋಟಲ್ 29,000 ಜನ ಏನಂತಂದ ಹೇಳಿದ್ರೆ ಸೆಲೆಕ್ಷನ್ ಆಗ್ಯಾರ. ಇವ್ರ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಕಾಂಪಿಟೇಷನ್ ಇರುತ್ತೆ. ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ಸ್. ಸೊ ಎಕ್ಸ್ ಸರ್ವಿಸ್ ಮೆನ್ ಏನಿದ್ದಾರೆ ನೋಡ್ರಿ, ನಿಮ್ದ 1,809 ಜನ. ಆಮೇಲೆ ನೆಕ್ಸ್ಟ್ 912 ಜನ ಏನಪ್ಪಾ ಅಂತಂದ ಹೇಳಿದ್ರೆ ಕಾಂಪಿಟೇಷನ್ ಆಗತ್ತೆ ನಿಮ್ಗೆ. ಸೊ ಇಷ್ಟೆಲ್ರಿಗೂ ಕ್ಲಿಯರ್ ಆಯ್ತಾ? ಸೊ ಕ್ಲಿಯರ್ ಆದ ನಂತರ ನಾವು ನೆಕ್ಸ್ಟ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ, ಸೊ ಹುಡುಗರು ಒಳಗಡೆ ಕಟ್ ಆಫ್ ಎಷ್ಟು ನಿಂತೈತಿ, ಶಾರ್ಟ್ ಲಿಸ್ಟ್ ಆದವ್ರದ್ದು ಕಟ್ ಆಫ್ ಎಲ್ಲಿವರೆಗೂ ನಿಂತ್ಕೊಂಡೈತಿ ಅಂತಂದ ಹೇಳಿ ನಾವು ಡಿಸ್ಕಷನ್ ಮಾಡೋಣ. ನೋಡ್ರಿ, ಮೇಲ್ ಒಳಗಡೆ ಕೆಳಗಡೆಯಿಂದ ಬರೋಣ. ಜನರಲ್ ಒಳಗಡೆ 65 ಕಟ್ ಆಫ್ ನಿಂತ್ಕೊಂಡೈತೆ. ಎಷ್ಟು? 65. OBC ಒಳಗಡೆ ಏನಂತಂದ ಹೇಳಿದ್ರೆ 66. ಈ ಸರಿ ನೋಡ್ರಿ, OBC ಏನಂತಂದ ಹೇಳಿದ್ರೆ ಜಾಸ್ತಿ ನಿಂತ್ಕೊಂಡೈತೆ, ಯಾಕಂತಂದ ಹೇಳಿದ್ರೆ ಕಮ್ಮಿ ಪೋಸ್ಟ್ ಇದೆ OBCಗೆ. ಆಮೇಲೆ ST ಒಳಗಡೆ 58 ಮಾರ್ಕ್ಸ್ ನಿಂತ್ಕೊಂಡೈತೆ. ಆಮೇಲೆ SC ಒಳಗಡೆ 57. ಆಮೇಲೆ EWS ಒಳಗಡೆ 60. ಸೊ ಇದಕ್ಕಿಂತ ಜಾಸ್ತಿ ಯಾರು ಮಾಡಿದ್ರೆ ಅವ್ರಿಗೆಲ್ಲ ಏನಪ್ಪಾ ಅಂತಂದ ಹೇಳಿ ಶಾರ್ಟ್ ಲಿಸ್ಟ್. ಇವನ್ ನಿಮ್ಗೂ ಡೌಟ್ ಇತ್ತು, ಸರ್ ನಾನು ಬರ್ದಿದ್ದೆ, ನನ್ ಮಾರ್ಕ್ಸ್ ಎಷ್ಟು ಅಂತ ಗೊತ್ತಿಲ್ಲ ಅಂತಂದ ಹೇಳಿದ್ರು ಕೂಡ, ಸೊ ಇಲ್ಲೊಂದು ಲಿಸ್ಟ್ ಐತಿ ನೋಡ್ರಿ. ಸೊ ಈ ಲಿಸ್ಟ್ ನ ಕೂಡ ನಾನು ಬಿಡ್ತೀನಿ. ಸೊ ಅದನ್ನ ನಾವು ನೋಡೋಣ ಹೆಂಗ್ ಹೆಂಗ್ ಏನೇನ್ ಅಂತಂದೇಳಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಹುಡುಗರ್ದಾಯ್ತು. ಇನ್ನು ಹುಡುಗಿರ್ ದೇಶ ಎಷ್ಟು ನಿಂತೈತಿ ಇಲ್ಲಿ ನೋಡ್ರಿ. ಹುಡುಗಿರ್ ದೇಶ ನಿಂತ ಜನರಲ್ 55 ನಿಂತ್ಕೊಂಡೈತಿ, OBC 55, ಆಮೇಲೆ ST 44, SC 46, ಆಮೇಲೆ EWS ಏನಪ್ಪಾ ಅಂತಂದ ಹೇಳಿದ್ರೆ 48 ಮಾರ್ಕ್ಸ್ ನಿಂತ್ಕೊಂಡೈತೆ. ಎಷ್ಟು ಲಕ್ಕಿ ನೋಡ್ರಿ ನೀವು. ಸೊ ಇದಕ್ಕಿಂತ ಎಲ್ಲಾದ್ರೂ ಜಾಸ್ತಿ ಎಲ್ಲಾದ್ರೂ 80, 70, 80, 60 ಮಾರ್ಕ್ಸ್ ಇತ್ತು ಅಂತಂದ ಹೇಳಿದ್ರೆ ನಿಮ್ ಸೆಲೆಕ್ಷನ್ ಆದಂಗ, ಜಾಬ್ ಸಿಕ್ಕಂಗ. ಇಲ್ಲಿ ನೋಡ್ರಿ, ಇಲ್ಲಿ ಲಿಸ್ಟ್ ಐತಿ. ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಲಿಸ್ಟ್ ಐತಿ. ಸೊ ನೀವು ಯಾರ ನಿಮ್ಗೆ ಚೆಕ್ ಮಾಡ್ಕೋಬೇಕು ಅಂತಂದ ಹೇಳಿದ್ರೆ, ಸೊ ನಂದು ಟೆಲಿಗ್ರಾಮ್ ಲಿಂಕ್ ಅನ್ನ ಇದು ಹಾಕಿರ್ತೀನಿ, ನಾನು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ಯಾವ್ದ್ರೊಳಗಡೆ ಅಂತಂದ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ. ಸೊ ಅದನ್ನ ಕ್ಲಿಕ್ ಮಾಡ್ರಿ. ಅದ್ರೊಳಗೆ ಹೋಗಿ ಏನಂತಂದ ಹೇಳಿದ್ರೆ ನೀವು ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ PDF. ಈ PDF ನ ಅಪ್ಲೋಡ್ ಮಾಡಿರ್ತೀನಿ. ಸೊ ಎಲ್ರು ಏನಂತಂದ ಹೇಳಿದ್ರೆ ಡೌನ್ಲೋಡ್ ಮಾಡ್ಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡು ಏನಂತಂದ ಹೇಳಿದ್ರೆ ಚೆಕ್ ಮಾಡ್ರಿ. ಸೊ ಒನ್ ಟೈಮ್ ಇಲ್ರಿ ಸರ್ ನಮ್ಗೆ ಹಂಗ್ ಮಾಡಕ್ ಆಗಂಗಿಲ್ಲ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವು SSC ಇದಕ್ ಹೋಗ್ಬೋದು. ಸೊ SSC ಇದಕ್ ಹೋಗ್ಬಿಟ್ಟು ಇಲ್ಲಪ್ಪ ಅಂತಂದ ಹೇಳಿದ್ರೆ ನೀವು ಇಲ್ಲಿ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ, ಸೊ ಅದರ್ಸ್ ಒಳಗಡೆ ಹೋಗ್ಬಿಟ್ಟು ರಿಸಲ್ಟ್ ನ ಕಾಪಿ ಮಾಡ್ಕೋಬಹುದು. ಯಾವ್ದು ಈಸಿ ಅನ್ಸುತ್ತೆ ನೋಡ್ರಿ. ಈಗ ಸರ್ವರ್ ಅದು ಇದು ಅಂತ ಕಾಡ್ತಿರ್ತಾವ. ಸೊ ಟೆಲಿಗ್ರಾಮ್ ಹೋಗ್ರಿ. ಟೆಲಿಗ್ರಾಮ್ ಹೋಗ್ಬಿಟ್ಟು ಏನ್ ಮಾಡ್ರಪ್ಪ ಅಂತಂದ್ ಡೌನ್ಲೋಡ್ ಮಾಡ್ಕೊಂಡ್ ನೋಡ್ರಿ. ಈಸಿ. ಕೆಳಗಡೆ ಲಿಂಕ್ ಕೊಟ್ಟಿರ್ತಾನೆ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಂಡ್ ನೋಡ್ರಿ. ಸೊ ಯಾರ್ಯಾರು ಸೆಲೆಕ್ಷನ್ ಆಗಿದಾರೆ ಎಲ್ರಿಗೂ ಆಲ್ ದಿ ಬೆಸ್ಟ್.
ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫಿಸಿಕಲ್ ಟೆಸ್ಟ್ ಇರುತ್ತಾ, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತಾ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಅದೇ ತರ ನೋಡ್ರಿ, SSC ಯಾರು ಪ್ರಿಪೇರ್ ಆಗ್ತಿದ್ದೀರಾ, ಸೊ ಚೆನ್ನಾಗಿ ಪ್ರಿಪೇರ್ ಆಗ್ರಿ. ಸೊ ವಿಡಿಯೋಸ್ಗಳನ್ನ ನೋಡ್ರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.